ಬೆಳಿ ಬಿಸಿಲು ಉಣ್ಬೇಕ್ರಿ ಅಂದ್ರ ಚಲೋ ಬರ್ತೈತೆ ಅಂತಹದ್ದು ಏನಾರ ಐತ್ರಿಪ್ಪ ಈ ಬಿಸಿಲಾಗ. ಯಾಕೆ ಗಿಡಗಳು ಬರೀ ಬಿಸಿಲು ಅಷ್ಟ ಉಂಡ ಬದುಕ್ದಂಗೆ ನಮಗೆ ಬದುಕಾಗಂಗಿಲ್ಲ? ಯಾಕೆ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದ ಬಿಸಿಲು ಕರೆಂಟ್ ತಯಾರು ಮಾಡಿದ್ರೆ ನಮ್ಮ ಮೇಲೆ ಬಿದ್ದಾಗ ಕರೆಂಟ್ ಹೊಡೆಯಂಗಿಲ್ಲ? ಯಾವುದು ಎಲ್ಲಿರ್ಬೇಕೋ ಹೆಂಗಿರ್ಬೇಕೋ ಹಂಗಿದ್ರನ ಚಂದ್ರಿ. ಒಂದೇ ಬಿಸಿಲು ಗಿಡದ ಮೇಲೆ ಬಿದ್ದಾಗ ಬೇರೆ, ನೀರ್ ಮೇಲೆ ಬಿದ್ದಾಗ ಬೇರೆ, ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದಾಗ ಬೇರೆ ಬೇರೆ ಕೆಲಸ ಕೊಡ್ತೈತಿಲ್ರಿ. ಹಂಗೆ ಕೊಡಕ್ಕೆ ಏನ್ರಿಪ್ಪ ಕಾರಣ? ಅಲ್ಲಿರೋ ಒಂದು ಪೂರಕ ವ್ಯವಸ್ಥೆ. ಇದ್ರೊಳಗೆ ನಮಗೆ ಮೀರಿದ್ದು ಒಂದು ವ್ಯವಸ್ಥೆ ಐತಿ, ನಮಗೆ ತಿಳಿಲಾರದ್ದು ಒಂದು ಶಕ್ತಿ ಐತಿ. ಈ ಬಿಸಿಲು ಮಾರಿ ರೊಕ್ಕ ಮಾಡಕ್ಕೆ ಸೋಲಾರ್ ಪ್ಯಾನಲ್ದವ್ರು ಏನು ಮಾಡ್ತಾರ್ರಿ? ಗ್ರಿಡ್ ಅಂತ ಮಾಡ್ತಾರ, ಸೋಲಾರ್ ಪ್ಯಾನಲ್ ಹಾಕ್ತಾರ, ವಯರ್ ಹಾಕ್ತಾರ, ಬ್ಯಾಟ್ರಿ ಹಾಕ್ತಾರ, ಇಂಥದ್ದೆಲ್ಲ ಒಂದು ವ್ಯವಸ್ಥೆ ಮಾಡಿ ಬಿಸಿಲು ಮಾರೇ ರೊಕ್ಕ ಮಾಡ್ತಾರಿಲ್ರಿ. ಹಂಗೆ ಬಿಸಿಲಿನ ತಕ್ಕಂಗೆ ಬೆಳೆ ಮಾಡಿ ಮಾರೋದಾದ್ರೆ ನಾವು ಬಿಸಿಲು ಮಾರೇ ರೊಕ್ಕ ಮಾಡ್ಬೋದಲ್ಲ. ಅದೆಲ್ಲ ಬಿಟ್ಟು ಎಲ್ಲಮ್ಮನ ಗುಡ್ದಾಗ ಸೇಬು ಹಚ್ತೇನೆ, ಕಾಶ್ಮೀರದಾಗ ಜೋಳ ಬೆಳಿತೇನಂದ್ರೆ ನಿಮ್ಮ ರೊಕ್ಕ ನಿಮ್ದ ಜಾತ್ರಿ ರೀ, ಎಲ್ಲಮ್ಮಂದಲ್ಲ.